ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇದ್ದೀರಾ ನಾವು ಕೆಲವಷ್ಟು ಅನುಕರಣಾ ವಾಚಿ ಪದಗಳನ್ನು ಉಪಯೋಗಿಸ್ಕೊಂಡು ಅದನ್ನ ವಾಕ್ಯಗಳಲ್ಲಿ ಹೇಗೆ ಬರಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅನುಕರಣಾ ವಾಚಿ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಘಟನೆಯಲ್ಲಿ ನಡೆದಂತಹ ಒಂದು ಮಾತನ್ನ ನಾವು ಅದನ್ನ ಅನುಕರಣೆ ಮಾಡಿ ಹೇಳೋದು. ಅಂದ್ರೆ ಆ ನೀರು ಜಳ ಜಳ ಅಂತ ಹರಿತಾ ಇತ್ತು, ಇಲ್ಲ ಮಳೆ ಹನಿ ಹನಿಯಾಗಿ ಬೀಳ್ತು, ಮಳೆ ಅನ್ನೋದು ದೋ ಅಂತ ಹೇಳಿ ಬರ್ತಾ ಇದೆ, ಈ ರೀತಿಯಾಗಿ ಆಯ್ತಾ. ಈ ರೀತಿ ಅನುಕರಣೆ ಮಾಡಿ ಹೇಳುವಂತ ಪದಗಳನ್ನ ನಾವು ಅನುಕರಣ ವಾಚಿಗಳು ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಯ್ತಾ? ಓಕೆ, ಈ ಪದಗಳನ್ನ ನಾವು ವಾಕ್ಯದಲ್ಲಿ ಹೇಗೆ ಉಪಯೋಗಿಸೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದು ಕಿಸಕ್ಕನೆ. ಜನ ಹಾಸ್ಯಗಾರನ ಮಾತನ್ನ ಕೇಳಿ ಕಿಸಕ್ಕನೆ ನಕ್ಕರು. ಕುರುಂ ಕುರುಂ. ರಾಜು ಚಕ್ಕಲಿಯನ್ನ ಕುರುಂ ಕುರುಂ ಎಂದು ತಿಂದನು. ಗಡಗಡನೆ. ರೋಗಿಯು ಚಳಿ ಜ್ವರದಲ್ಲಿ ಗಡಗಡನೆ ನಡುಗಿದನು. ಗರಗರ. ಕೃಷ್ಣನು ಸುದರ್ಶನ ಚಕ್ರವನ್ನ ಗರಗರನೆ ತಿರುಗಿಸಿ ಪ್ರಯೋಗಿಸಿದನು. ಗಹಗಹಿಸು. ಅಹಂಕಾರದಿಂದ ಗಹಗಹಿಸಿ ನಗಬಾರದು. ಗಳಗಳನೆ. ಲೋಹಿತಾಶ್ವನ ಸಾವಿನ ಸುದ್ದಿ ತಿಳಿದ ಚಂದ್ರಮತಿ ಗಳಗಳನೆ ಅತ್ತಳು. ಗಿರ್ರನೆ. ಬೆಟ್ಟದ ತುದಿಯಿಂದ ಪ್ರಪಾತವನ್ನ ನೋಡಿದರೆ ತಲೆ ಗಿರ್ರನೆ ತಿರುಗುತ್ತದೆ. ತೊಳತೊಳಿಸು. ಹೊಸ ಬಟ್ಟೆ ಬೆಳ್ಳಗೆ ತೊಳತೊಳಿಸುತ್ತಿತ್ತು. ತಳತಳ. ಹೊಸ ಆಭರಣಗಳು ಅಂಗಡಿಯಲ್ಲಿ ತಳತಳನೆ ಹೊಳೆಯುತ್ತಿತ್ತು. ದಳದಳ. ಜಲಪಾತದ ನೀರು ದಳದಳನೆ ಸುರಿಯುತ್ತಿತ್ತು. ದಡಕ್ಕನೆ. ಯಾವುದೋ ಕೆಲಸದ ನೆನಪು ದಡಕ್ಕನೆ ನುಸುಳಿತು. ದೋ. ಮಳೆಯು ಒಂದೇ ಸಮನೆ ದೋ ದೋ ಎಂದು ಸುರಿಯುತ್ತಿತ್ತು. ಪಿಳಪಿಳನೆ. ಯಕ್ಷಿಣಿಗಾರನ ಕೈಚಳಕವನ್ನು ಮಕ್ಕಳು ಪಿಳಪಿಳನೆ ನೋಡಿದರು. ರಗರಗನೆ. ಒಲೆಯಲ್ಲಿ ಬೆಂಕಿಯು ರಗರಗನೆ ಉರಿಯುತ್ತಿತ್ತು. ಲವಲವಿಸು. ಕವಿತೆಯಲ್ಲಿ ಹೊಸತನ ಲವಲವಿಸುತ್ತಿತ್ತು. ಸರಸರನೆ. ಹಾವು ಸರಸರನೆ ಹರಿದು ಹುತ್ತವನ್ನ ಸೇರಿಕೊಂಡಿತು. ಹನಿ ಹನಿ. ಹನಿ ಹನಿ ಕೂಡಿದರೆ ಹಳ್ಳವಾಗುತ್ತೆ.